ಹಲೋ, ಏನಿದು ಎಲ್ಲೋ ನೋಡಿರೋ ಪ್ಲೇಸು ಅನ್ಕೋತಾ ಇದ್ದೀರಾ? ಹೌದು, ಇದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಏನಪ್ಪ ವಿಶೇಷ ಅಂತಂದರೆ, ನಾನು ಮೈಸೂರಿಗೆ ಬಂದಿದ್ನಲ್ಲ ಎಮರ್ಜೆನ್ಸಿ ವಿಸಿಟು, ಅದಕ್ಕೇ ಒಂದು ವಿಡಿಯೋ ಮಾಡಿ ಹಾಕೋಣ ಏರ್ಪೋರ್ಟ್ಗಳದ್ದು ಅಂತ ಅನ್ನಿಸ್ತು. ಅದಕ್ಕೇ ಹೇಗೆ ಮಾಡೋಣ ಅಂದ್ಕೊಂಡೆ. ಫಸ್ಟು ಬ್ಯಾಂಗ್ಳೂರು ಏರ್ಪೋರ್ಟು, ಆಮೇಲೆ ಮಲೇಷಿಯನ್ ಏರ್ಪೋರ್ಟು, ಆಮೇಲೆ ನಮ್ಮ ಆಕ್ಲ್ಯಾಂಡ್ ಏರ್ಪೋರ್ಟ್ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೇ ಅದನ್ನು ವೀಡಿಯೋಗಳು ಮಾಡ್ಕೋತಾ ಇದ್ದೆ. ಬರುವಾಗ ಮಾಡಲಿಲ್ಲ, ಇಂಡಿಯಾದಿಂದ ವಾಪಸ್ ಹೋಗುವಾಗ ಆ ಥರ ವೀಡಿಯೋಗಳು ತೊಗೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಹಾಗೆಯೇ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಏರ್ಪೋರ್ಟ್ಗಳದ್ದು ಅದರದ್ದು ವಿಶೇಷತೆ ಏನು, ಹೇಗಿದೆ, ಎಂಥದ್ದು ಅಂತ ತುಂಬಾ ಚೆನ್ನಾಗಿದೆ, ಎಕ್ಸೈಟಿಂಗ್ ಇದೆ. ಮಿಸ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ, ತಡ ಏಕೆ. ಫಸ್ಟು ನಾನು ಏರ್ಪೋರ್ಟಿಗೆ ನನ್ನ ಅಣ್ಣಂದಿರ ಜೊತೆ ಬಂದೆ. ಮುಂದೆ ಇದ್ರಲ್ಲ ಫೋಟೋದಲ್ಲಿ ಫಸ್ಟ್ ಫೋಟೋ ಹಾಕಿದ್ನಲ್ಲ, ಅದು ಇಬ್ಬರು ಅಣ್ಣಂದಿರು. ಆಮೇಲೆ ಮಧ್ಯೆ ಇದ್ರಲ್ಲ ಇನ್ನೊಬ್ಬರು ಗಡ್ಡ, ಅವರು ನನ್ನ ಕಸಿನ್ ಬ್ರದರ್ ಆದರೂ ಕೂಡ ತುಂಬಾ ಕ್ಲೋಸು. ಮತ್ತು ನಮ್ಮ ಎಲ್ಲ ಡ್ಯಾಡಿಗೆ ಅಮ್ಮಂಗೆ ಹುಷಾರಿಲ್ಲ ಅಂದಾಗೆಲ್ಲ ಬರ್ತಾರೆ. ಬಂದು ಒಂಥರ ಹೆಲ್ಪ್ ಮಾಡ್ತಾರೆ, ತುಂಬ ಧೈರ್ಯ. ಇದು ಏರ್ಪೋರ್ಟ್ ಒಳಗೆ ನಾನು ಚೆಕ್-ಇನ್ ಹಾಕ್ತಿದ್ದಂಗೆ ಹೊಳಗೋದಾಗ ಇದು ಕಾಣಿಸುತ್ತೆ. ಇದೇನೋ ಒಂಥರ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಪ್ಪ ಅಂತಂದರೆ, ಅವರು ಬಿದಿರನ್ನ ಥೀಮ್ ಮಾಡಿದ್ದಾರೆ ಫಸ್ಟು, ಮತ್ತು ನೇಚರು ಬಿದಿರಿನ ಥೀಮು. ಅದೊಂಥರ ತುಂಬಾ ಈ ಲ್ಯಾಂಪ್ಗಳದ್ದು ಶೇಡ್ ಆಗಿರಲಿ ಏನೇ ಆಗಿರಲಿ ಅದೆಲ್ಲ ಫುಲ್ಲು ಬಿದಿರು, ಬ್ಯಾಂಬು ಅಂತೀವಲ್ಲ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ರೂಫ್ ಟಾಪು ಎಲ್ಲ, ಅದು ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಮುಂಚೆ ಇಷ್ಟೆಲ್ಲ ನೋಡಿರಲಿಲ್ಲ, 2-3 ಸಲ ಬಂದೆ ಅಲ್ವಾ ನಾನು ಒಬ್ಬಳೇ, ಆಗ ಅಷ್ಟೊಂದೆಲ್ಲ ನೋಡೋಕ್ಕಾಗಿರಲಿಲ್ಲ. ಹೋದ ಸಲ ಅಂತೂ ಟೈಮೇ ಇರಲಿಲ್ಲ ನನಗೆ. ಆದರೆ ಈ ಸಲ ನನಗೆ ತುಂಬ ಟೈಮ್ ಇತ್ತು, ಬೇಗ ಚೆಕ್-ಇನ್ ಆದೆ. ಆಮೇಲೆ ಸುಮಾರು 1 ಗಂಟೆ 1.5 ಗಂಟೆ ನಂಗೆ ಟೈಮ್ ಇತ್ತು. ಆದ್ದರಿಂದ ಸುಮಾರು ಕಡೆ ಎಲ್ಲ ಒಳಗಡೆ ಸುತ್ತಿ ವೀಡಿಯೋಗಳು ತೊಗೊಂಡೆ. ಟೈಮ್ ಹೇಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲಿ ಒಂಥರ ಆರ್ಚ್ ಥರ ಕಾಣಿಸ್ತಿದೆಯಲ್ಲ, ಅದು ತುಂಬಾ ಒಂಥರ ಸುಂದರವಾಗಿದೆ. ಆಮೇಲೆ ಅದರ ಕೆಳಗಡೆ ಸ್ವಲ್ಪ ಕೆಳಗೆ ಅಂದರೆ ಪಕ್ಕ ಆಪೋಸಿಟ್ ಸೈಡಲ್ಲಿ ಏನೋ ಒಂಥರ ನೀರು ಏನಂತೀವಿ ಅದಕ್ಕೆ, ಝರಿ ಅಂತೀವಲ್ಲ, ಅದು ಹೋಗೋ ಸೌಂಡು. ಅದು ತುಂಬಾ ಒಂಥರ ಪ್ರಕೃತಿ ಮಧ್ಯನೇ ಇದ್ದೀವಿ, ಏರ್ಪೋರ್ಟು ಅನಿಸೋದೇ ಇಲ್ಲ. ಅದು ಅಷ್ಟೊಂದು ತುಂಬ ಚೆನ್ನಾಗಿತ್ತು. ನೀರಿನ ಸೌಂಡ್ ಆಗಿರಲಿ, ಮತ್ತು ಅಲ್ಲಿ ನೀರಿನ ಸೌಂಡಿನ ಜೊತೆಗೆ ಪಕ್ಷಿಗಳದ್ದು, ಆಮೇಲೆ ದುಂಬಿಗಳು ಅಂತ ಹೇಳ್ತೀವಲ್ಲ ಆ ಥರ ಸೌಂಡು ಎಲ್ಲ. ಇದು ಅಷ್ಟೇ, ಅಲ್ಲೊಂಥರ ಬಿದಿರಿಂದು ಟಾಪ್ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಏರ್ಪೋರ್ಟ್ ಹೊರಗಡೆಗೆ ಬಂದರೂ ಕೂಡ ನಮಗದು ಕಾಣಿಸುತ್ತೆ, ಅಷ್ಟು ಎತ್ತರವಾಗಿದೆ ಅದು. ಮತ್ತು ಆ ಥರದ್ದು 2 ಇದೆ, ಆ 2 ಹೊರಗಡೆ ಕಾಣಿಸುತ್ತೆ. ಇದು ನಾವು ಚೆಕ್-ಇನ್ ಆಗಿ ಎಲ್ಲ ಆಗಿ ಬೋರ್ಡಿಂಗ್ ಕೂತಿರೋದು. ಮತ್ತು ಇದು ನೋಡಿ, ಇಲ್ಲಿ ಆಲ್ರೆಡಿ ನಂದು ಮಲೇಷಿಯನ್ ಏರ್ಲೈನ್ಸು ಬಂದಿದೆ. ಆದರೆ ಅಲ್ಲಿ ಇದ್ದವರೆಲ್ಲ ಅದು ಬಂದಿದೆಯಲ್ಲ ಮಲೇಷ್ಯಾದಿಂದ, ಅದರಲ್ಲಿ ಇಳಿತಾ ಇದ್ದಾರೆ. ಅದ್ರ ಇಳಿದು ಬಂದು ಮೇಲೆ ನಾವು ಹತ್ತಬೇಕು. ಇದು ಆಲ್ರೆಡಿ ನಾನು ಮಲೇಷಿಯಾ ಏರ್ಪೋರ್ಟಿಗೆ ಬಂದಿದ್ದೀನಿ. ಇದು ತುಂಬಾ ಒಂಥರ ಇಷ್ಟ ಆಯಿತು. ಅದು ಸ್ಕ್ರೀನ್ ಮೇಲೆ ಎಲ್ ಇ ಡಿ ಸ್ಕ್ರೀನ್ ಮೇಲೆ ಆ ಥರ ಏನೋ ದಳ ಅಂತೀವಲ್ಲ ಹೂವೊಂದು, ಅದು ಬಿಚ್ಕೊಂಡು ಗಾಳೀಲಿ ತೂರೋ ಥರ, ಅದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ತಗೊಂಡೆ. ಇದು ಮಲೇಷಿಯನ್ ಇದು ಕೋಲಾಲಂಪುರ್ ಮಲೇಷ್ಯಾದ್ದು, ಅದು ತುಂಬಾ ಚೆನ್ನಾಗಿದೆ ಒಂಥರ. ನೋಡಿ, ಮತ್ತೆ ಪುನಃ ಎಲ್ ಇ ಡಿ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇದು ನಂಗೆ ಬೇಕಾಗಿತ್ತು. ಇದು ಆ ಥರ ದಳಗಳು ಇದು ಆಗ್ತಿದೆ ಅಂತಂದಲ್ಲ, ಅದು ದೂರಕ್ಕೆ ಬಲೂನು ಅನ್ನಿಸ್ಬೋದು, ಎಲ್ಲ ಅನ್ನಿಸ್ಬೋದು. ಮತ್ತು ಅದರಿಂದ ಇನ್ನೊಂಚೂರು ಮುಂದೆ ಹೋದರೆ ಒಳಗಡೆ ಇದು ಒಂಥರ ಪಾರ್ಕ್ ಅಂತನೋ ಏನೋ ಅನ್ಬೋದು.
ಸಂಜೆ ಟೈಮಲ್ಲಿ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಕಾಫಿ ಇದ್ರ ಮಧ್ಯೆ ಕೂತ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಸಿಗೋದೇ ಕಷ್ಟ. ಯಾಕೆ ಅಂತಂದರೆ ಒಬ್ಬರು ಕೂತಿರ್ತಾರೆ, ವೆಯ್ಟಿಂಗಲ್ಲಿ ಇರಬೇಕು ತುಂಬ. ಮೇಲ್ಗಡೆಯಿಂದ ನ್ಯಾಚುರಲ್ ಲೈಟು. ಆಮೇಲೆ ಇಲ್ಲಿ ಒಂದು ವಾಟ್ರ್ ಫಾಲು ಇದೆ, ಅದ್ರ ಎದುರುಗಡೆ ಬೆಂಚ್ ಇದೆ, ಅಲ್ಲಿ ಜಾಗ ಸಿಗೋದೇ ಕಷ್ಟ. ಆಮೇಲೆ ಅಲ್ಲೊಂದು ದಾಸವಾಳದ ಹೂವು ಥರ ಇತ್ತು, ಅದು ತುಂಬ ಲೈಟ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧ್ಯ ಈ ಥರ ಫ್ಲವರ್ಸು, ಆರ್ಕಿಡ್ ಇತ್ತು, ಎಲ್ಲ ಇತ್ತು. ಆದರೆ ಅಲ್ಲಿ ಫಿಶ್ನಂತೂ ನೋಡಲಿಲ್ಲ ನಾನು. ಸಿಂಗಾಪುರ್ಲಾದರೆ ಏರ್ಪೋರ್ಟ್ ಒಳಗಡೆ ಫಿಶ್ಗಳು ಅದೆಲ್ಲ ಇದೆ, ಇಲ್ಲ ಆ ಥರ ನೋಡಲಿಲ್ಲ. ಆಮೇಲೆ ಇವೆಲ್ಲ ಶಾಪಿಂಗ್ದು ಒಳಗಡೆ ನಾನು ಏನು ಮಾಡಿಕೊಂಡೆ ಅಂತಂದರೆ, ಹುಡುಕ್ಬೇಕಾಗಿತ್ತಲ್ವ ಪ್ಲೇಸು, ಅದು ಫಸ್ಟು ಅದನ್ನು ನೋಡಿಕೊಂಡೆ ಜಾಗ ಎಲ್ಲಿ ಏನು ಅಂತ. ಆಮೇಲೆ ನಂಗೆ ಟೈಮ್ ಇತ್ತಲ್ಲ, ಆಗ ನಾನು ಮತ್ತೆ ಬಂದು ಇದೆಲ್ಲ ಮಾಡ್ಕೊಂಡಿದ್ದು, ಇದು ವೀಡಿಯೋಗಳು ತಗೊಂಡಿದ್ದು. ಇಲ್ಲ ಅಂತಂದರೆ ಮಿಸ್ ಆಗೋದ್ರ ಕಷ್ಟ ಅಲ್ವಾ. ನೋಡಿ, ಇದು ಮತ್ತು ಫಸ್ಟ್ ಏರ್ಪೋರ್ಟ್ ತೋರಿಸ್ತೆ ಅಲ್ವಾ, ಇದು ನಮ್ಮ ಬೆಂಗಳೂರು ಕಾಣೋದು. ಟೇಕ್ ಆಫ್ ಆದಾಗ ಮೇಲಿಂದ ಕಾಣಿಸುತ್ತೆ, ಅಷ್ಟೊಂದು ಮರಗಳು ಕಾಣಿಸ್ತಾ ಇಲ್ಲ ಅಲ್ವಾ, ಬರೀ ಡ್ರೈ ಕಾಣಿಸ್ತಾ ಇದೆ, ನೀರಿಲ್ಲ ಏನಿಲ್ಲ. ಆದರೂ ಏನೋ ನಮ್ಮ ದೇಶ, ನಮ್ಮ ಊರು, ನಮ್ಮ ಜನ ಅಂತಂದರೆ ಅದು ಅಭಿಮಾನ ಎಲ್ಲಿದ್ದರೂ ಬರುತ್ತಲ್ವ, ಆ ಥರ. ನನಗಂತೂ ತುಂಬಾ ಒಂಥರ, ಎಲ್ಲೇ ಸಿಕ್ಕಿದ್ರು, ಕನ್ನಡದವ್ರು ಸಿಕ್ಕಿದ್ರು ತುಂಬ ಇಷ್ಟವಾಗಿ ಮಾತಾಡ್ತೀನಿ. ಇದು ಆಗಲೇ ಮಲೇಷ್ಯಾ ತಲುಪಿದ್ದೀನಿ. ಮಲೇಷ್ಯಾದ ಏರ್ಪೋರ್ಟು ಇನ್ನೂ ಇದಾಗಿಲ್ಲ, ಲ್ಯಾಂಡ್ ಆಗಿಲ್ಲ, ಆಗ ತೊಗೊಂಡಿದ್ದು. ಅಲ್ಲಿ ಗ್ರೀನ್ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದು ರನ್ವೇ. ನೋಡಿ, ಇನ್ನೊಂದು ಅಲ್ಲಿ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗ್ತಾ ಇತ್ತು, ಆಗ ತೆಗೆದಿದ್ದು ನಾನು ಒಳಗಿಂದ. ಇದಂತೂ ಸಂಜೆ ಆಗಿತ್ತಲ್ವ, ಆ ಲೈಟು ಅದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಕೊಲಂಪೂರ್ ತಲುಪಿದ್ದೆ ಇಷ್ಟು 6:15 ಏನೋ ಆಗಿತ್ತು. ಈಗ ನೋಡಿ, ಸಂಜೆ ಆಗೋಗಿತ್ತಲ್ವ, ಲೈಟ್ಗಳೆಲ್ಲ 2 ಅವರ್ಸು ಲೇ ಆಫ್ ಇತ್ತು. ಲೇ ಆಫ್ ಅಂತಂದರೆ ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟಿಗೆ ಹೋಗಬೇಕಲ್ಲ, ಅದಕ್ಕೆ. ಆಗ ನನಗೆ ಟೈಮ್ ಜಾಸ್ತಿನೇ ಸಿಕ್ಕಿತ್ತು, 1.5 hour ಹಾಗೆ. ಆಗ ಇದನ್ನೆಲ್ಲ ಆಗ ಅದೆಲ್ಲ ವೀಡಿಯೋಗಳು ಮಾಡಿಕೊಂಡೆ. ಆಮೇಲೆ ಈಗ ಟೇಕ್ ಆಫ್ ಆಗ್ತಾಯಿದೆ. ಟೇಕ್ ಆಫ್ ಆಗುವಾಗ ಚೆನ್ನಾಗಿ ಇತ್ತು. ಒಂದೊಂದು ಕಡೆ ಸುಮ್ಮನೆ ಅಷ್ಟು ಲೈಟ್ ಇರಲಿಲ್ಲ. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗೆ ಹೋಗಬೇಕಲ್ಲ, ಈ ಸಲ ಆ ಥರ ಬಿಲ್ಡಿಂಗ್ ಏನು ಚೇಂಜ್ ಮಾಡೋ ಹೋಗಿರಲಿಲ್ಲ ಅಷ್ಟು. ಇದು ಟೇಕ್ ಆಫು ಫಸ್ಟು ತುಂಬಾ ಸ್ಲೋ ಆಗಿ ಹೋಗುತ್ತೆ. ಆಮೇಲೆ ಅದು ಎಂಜಿನ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಹೋಗೋದು. ನೋಡಿ, ಇಲ್ಲಿ ಫುಲ್ ಲೈಟು. ಅದು ಒಂದು ಕಡೆ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಒಂಥರ ಇಲ್ಲೇ ಅನಿಸುತ್ತೆ, ಏನೋ ಪ್ಲೇನ್ಗಳೆಲ್ಲ ನಿಲ್ಲಿಸಿದ್ರಲ್ಲ, ಬಿಲ್ಡಿಂಗ್ ಒಳಗಡೆ ನಿಲ್ಲಿಸಿದ್ರು. ಅದು ಹೇಗಿತ್ತು ಅಂತಂದರೆ, ಒಂದು ಬಿಲ್ಡಿಂಗಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಗಳು ನಿಲ್ಲಿಸಿರ್ತಾರಲ್ಲ ಪಕ್ಕ ಆ ಥರ ಇತ್ತು. ಶೆಡ್ಡಲ್ಲಿ ನಿಲ್ಲಿಸಿರ್ತಾರಲ್ಲ ಆ ಥರ. ಅದು ಆದರೆ ದೂರಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾ ಅದಕ್ಕೆ ಏನು ಕಂಪೇರ್ ಮಾಡಿಕೊಂಡೆ ಅಂತಂದರೆ, ಮಕ್ಕಳದು ಇದು ಕಾರ್ಟೂನ್ಗಳು ನೋಡ್ತಿದ್ನಲ್ಲ, ಅಲ್ಲಿ ಶೆಡ್ಗಳಲ್ಲಿ ಸಣ್ಣ ನಿಲ್ಲಿಸಿರ್ತಾರಲ್ಲ, ಇದು ಪ್ಲೇನು ಅದು ಇದು ಆ ಥರ ಇತ್ತು. ಚೆನ್ನಾಗಿ ಇತ್ತು. ಆಮೇಲೆ ಅದು ಈಗ ಯಾವುದು ನಾನು ಇದಕ್ಕೆ ಅಪ್ರೋಚ್ ಆಗ್ತಾ ಇದ್ದೀವಿ ಅನಿಸುತ್ತೆ, ನಮ್ಮ ನ್ಯೂಜಿಲ್ಯಾಂಡಿಗೆ. ಅದನ್ನು ತೋರಿಸಿರೋದು ನ್ಯೂಜಿಲ್ಯಾಂಡ್ ಇದರಲ್ಲಿ ಡೇ ಆಗೋಗಿದೆ. ಆಮೇಲೆ ಈಗ ಏನೋ ಈ ಮೋಡ, ಸ್ವಲ್ಪ ಆಕಾಶದಲ್ಲಿ ಬ್ಲೂ, ಮಧ್ಯ ಭೂಮಿ ಕೆಳಗಡೆ ಹುಲ್ಲು, ಅವೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನೋಡ್ತಾ ಇದ್ದಾಗ ನಂಗೆ ಏನು ನೆನಪು ಬರ್ತಾಯಿತ್ತು ಗೊತ್ತಾ, ಸಾಮಾನ್ಯ ಎಲ್ಲರೂ ನೋಡಿರ್ತೀರ, ನಾರದ ಋಷಿಗಳು ಇದನ್ನು ವೀಣೆ ತಂಬೂರ ಇಟ್ಕೊಂಡು, ಆಮೇಲೆ ಕೈಯಲ್ಲಿ ಅದೇನಂತಾರೆ ಅವ್ರು ಇಟ್ಕೊಂಡು ಬಾರಿಸ್ತಾರಲ್ಲ, ಅದಕ್ಕೆ ನಂಗೆ ಹೆಸರು ಗೊತ್ತಾಗ್ತಾ ಇಲ್ಲ ಏನು ಹೇಳೋದು ಅಂತ. ಹಾಡುಗಳು ಹೇಳ್ಕೊಂಡು ಹೋಗ್ತಾರಲ್ಲ, ಅದು ತುಂಬ ನೆನಪು ಬರ್ತಾಯಿತ್ತು. ಆಮೇಲೆ ಒಂದೊಂದು ಕಡೆ ಅಂತೂ ಫುಲ್ಲು ಸ್ನೋ ವೈಟ್ ಅಂತಂದರೆ ಹಿಮದ ರಾಶಿ ಗುಡ್ಡೆ ಹಾಕಿದಾಗ ಕಾಣಿಸುತ್ತಲ್ಲ, ಇದು
ಹಿಮ ಆ ಥರ ಕಾಣಿಸ್ತಾ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಇದು ಮಲೇಷ್ಯಾದ್ದು ಬೆಳಗ್ಗೆ ಟೈಮ್ ಬಂದಿದ್ನಲ್ಲ, ಆಗ ಇದು ಅಪ್ರೋಚ್ ಆದಾಗ ಅದು ತುಂಬ, ಅದು ಮಲೇಷ್ಯಾದಲ್ಲಿ ಅಲ್ಲಿ ಮಧ್ಯೆ ಕಾಣಿಸ್ತಿದೆಯಲ್ಲ, ಇದು ಕಾಣಿಸೋದು ಏನೋ ಸೂರ್ಯನ ಕಿರಣ. ಅದನ್ನು ಇದು ಮಾಡೋದಕ್ಕೆ ಹೋಗಿ ಈ ಥರ ಒಂದು ಲೈನ್ ಆದಾಗೆ ಕಾಣಿಸ್ತಾ ಇದೆ. ಅದು ಸೂರ್ಯನ ಕಿರಣ, ಏನು ಅಂದ್ಕೋಬೇಡಿ. ತುಂಬ ರಿಫ್ಲೆಕ್ಟ್ ಆಗ್ತಾ ಇತ್ತಲ್ಲ, ಅದಕ್ಕೆ ಅದು ಹಾಗೆ ಕಾಣಿಸ್ತಾ ಇರೋದು. ಮಲೇಷ್ಯಾದಲ್ಲಿ ಇದಂತೂ ಮಲೇಷ್ಯಾದ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಫುಲ್ಲು ತೆಂಗಿನ ಮರಗಳು ಜಾಸ್ತಿ. ಇದೆಲ್ಲ ತೆಂಗಿನ ಮರ ಗಿಡಗಳು. ಅದು ಆಮೇಲೆ ಮಧ್ಯ ಝರೀನಾ ಚಾನಲ್ ಅಂತಾರೋ ಗೊತ್ತಿಲ್ಲ, ಅದು ಕಾಲುವೆ ಅಂತನೋ ಏನೋ. ಆಮೇಲೆ ಯಾವಾಗಲೂ ಒಂದು ಸಲ ನೋಡಿದ್ದೆ, ಆ ಕಾಲುವೆಯಲ್ಲಿ ಸಣ್ಣ ದೋಣಿಗಳಲ್ಲಿ ಅವರು ಹೋಗ್ತಾ ಇದ್ದಿದ್ದು ನಡೆಸ್ಕೊಂಡು. ಅದು ತುಂಬ ಚೆನ್ನಾಗಿತ್ತು. ಆಗ ಏನು ನಾನು ವೀಡಿಯೋ ಮಾಡಿರಲಿಲ್ಲ, ಆಗ ಅದು ಫೋನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನಿಸುತ್ತೆ ನಂದು. ಇದು ಫುಲ್ ಕಂಪ್ಲೀಟಾಗಿ ಮಲೇಷಿಯಾ ನೋಡಿ, ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಒಂಥರ. ಅದೇ ನಮ್ಮ ಬೆಂಗಳೂರಲ್ಲಿ ಹಚ್ಚ ಕಾಂಕ್ರೀಟ್ಗಳು ಅಂತ ಅನ್ಬೋದು ಅಲ್ವಾ. ಇಲ್ಲಿ ಮಲೇಷಿಯಾ ಇದಕ್ಕೂ ಬೆಂಗಳೂರಿಗೂ ಅದೇ ಡಿಫ್ರೆನ್ಸು ಇದು. ಆಮೇಲೆ ಈಗ ಇದು ಆಲ್ರೆಡಿ ನಾನು ಆಕ್ಲ್ಯಾಂಡಿಗೆ ಬಂದಿದ್ದೀನಿ. ಇದು ಯಾವುದು, ಆಕ್ಲ್ಯಾಂಡಲ್ಲೂ ಕೂಡ ಹಚ್ಚ ಹಸಿರು. ಹೊರಗಡೆ ನೋಡಿದ್ರೆ ಎಲ್ಲ ಫುಲ್ ಗಿಡಗಳು, ಆಮೇಲೆ ಒಂದು ಕಡೆ ಸಮುದ್ರ ಕಾಣುತ್ತೆ ನೋಡಿ. ಇಲ್ಲಿ ಈ ಬಿಲ್ಡಿಂಗ್ ಇದೆಯಲ್ಲ, ಇದೆ ಟರ್ಮಿನಲ್ಗಳು ನಮ್ಮದು. ಆದರೂ ಇಲ್ಲೂ ಕೂಡ ಏನೋ ಸಮುದ್ರದ ತಟದಲ್ಲೇ ನಮ್ಮದು ಏರ್ಪೋರ್ಟ್ ಇರೋದು. ಇದು ಮತ್ತೆ ಏನು ಅಂತಂದರೆ ಟರ್ಮಿನಲ್ 1ಇಂದ ಟರ್ಮಿನಲ್ 2 ಹೋಗಬೇಕು ಅಂತಂದರೆ ಈ ಥರ ಟ್ರೈನು ಮಲೇಷ್ಯಾದಲ್ಲಿ. ಮತ್ತು ಈ ಸುಮಾರು ಸಲ ಆದಮೇಲೆ ನಾನು ಮತ್ತೆ ಟ್ರೈನಿಗೆ ಬಂದಿರೋದು. 1-2-3 ಸಲದಿಂದ ಬಸ್ಸಲ್ಲೇ ಇದು ಮಾಡ್ತಾಯಿದ್ರು, ಬಸ್ಸಲ್ಲೇ ಹೋಗಿ ಅಂತ ಕಳಿಸ್ಬಿಡ್ತಿದ್ರು. ಆದರೆ ಈ ಸಲ ಟ್ರೈನ್ ಇತ್ತು. ಆ ಟ್ರೈನ್ ಹೇಗೆ ಅಂತಂದರೆ 2 ಟ್ರೈನ್ ಇರುತ್ತೆ ಯಾವಾಗಲೂ. ಒಂದು ಹೋದ್ಮೇಲೆ ಒಂದು ಬರುತ್ತೆ. ಒಂದೇ ಇದರಲ್ಲಿ ಬರೋಕ್ಕಾಗಲ್ವಲ್ಲ ಒಂದೇ ಸಲ, ಅದಕ್ಕೆ ಒಂದೇ ಟ್ರ್ಯಾಕ್ ಇರೋದ್ರಿಂದ ನೋಡಿ, ಅಲ್ಲಿ ಒಂದು ಇಲ್ಲಿ ಒಂದು ಆ ಕಡೆ ಹೋಗ್ತಿದೆ, ಒಂದು ಈ ಕಡೆ ಬರ್ತಿದೆ ನೋಡಿ. ಎಷ್ಟು ಆಕಾಶ ಅಂದ ತಕ್ಷಣ ನಮಗೆ ಬ್ಲೂ ನೆನಪು ಬರುತ್ತಲ್ವ, ಬ್ಲೂ ಕಲರು, ಅದೇ ಬ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಹೇಳ್ತಿದ್ನಲ್ಲ ಏನು ಸ್ನೋ ವೈಟು ಅಂತ, ಹಾಗೆ ಇದು ಅಷ್ಟೊಂದಿಲ್ಲ. ಇನ್ನೊಂದಂತೂ ಮೋಡ ಅಂತಂದರೆ ನಮಗೆ ಬರುತ್ತಲ್ಲ ಒಂಥರ ಹಿಂಗೆ ರೌಂಡ್ ಮಾಡಿ ಬರೆಯೋದಕ್ಕೆ, ಅದೇ ಈ ಥರ. ಇದು ನಮ್ಮ ಆಕ್ಲ್ಯಾಂಡ್ ಅನಿಸುತ್ತೆ. ಯಾಕೆ ಅಂತಂದರೆ ಆಕ್ಲ್ಯಾಂಡಲ್ಲೇ ಹೀಗೆ ನೀರು, ಸಮುದ್ರ ಸುತ್ತ, ನಮ್ಮದು ದ್ವೀಪ ಅಲ್ವಾ ಆಕ್ಲ್ಯಾಂಡದು, ಅದಕ್ಕೆ ಎಲ್ಲಿ ನೋಡಿದ್ರು ಈ ಥರ ದ್ವೀಪ, ಇದು ನೀರು ಸುತ್ತ ಇದರಲ್ಲೂ ಕಾಣಿಸ್ತಾ ಇತ್ತು. ಮಲೇಷ್ಯಾದಲ್ಲೂ ಸ್ವಲ್ಪ ಹಾಗೇ, ಆದರೆ ಇಲ್ಲಿ ಅಷ್ಟು ಇದಿರಲಿಲ್ಲ ಅನಿಸುತ್ತೆ, ಆಕ್ಲ್ಯಾಂಡಿನಷ್ಟು. ಇದು ನನಗನ್ಸುತ್ತೆ ಮಲೇಷ್ಯಾ ಅನಿಸುತ್ತೆ, ಏನೋ ಗೊತ್ತಾಗ್ತಿಲ್ಲ. ಮಲೇಷ್ಯಾನ ಆಕ್ಲ್ಯಾಂಡ ಬರುವಾಗ ಆಕ್ಲ್ಯಾಂಡೇ ಅನಿಸುತ್ತೆ, ಹೌದು. ಆಮೇಲೆ ಇನ್ನೊಂದು ಸಲ ಚೆನ್ನಾಗಿ ಏನು ಕಾಣಿಸ್ತು ಅಂತಂದರೆ, ನಾವು ಬರ್ತಾ ಇರುವಾಗ ಆಕ್ಲ್ಯಾಂಡ್ ಆಲ್ಮೋಸ್ಟ್ ತಲುಪ್ತಾ ಇದ್ವಿ. ಇನ್ನೇನು ಲ್ಯಾಂಡಿಂಗಿಗೆ ಪ್ರಿಪೇರ್ ಆಗ್ತಾ ಇದ್ದಾಗ ಒಂದು ದಟ್ಟವಾದ ಮೋಡ ಬಂತು, ದೊಡ್ಡದು. ಅದ್ರ ಮೋಡ ಒಳಗೆ ಹೋದಾಗ ಆ ಮೋಡ ಹೇಗಿತ್ತು ಅಂತಂದರೆ ಆಲ್ಮೋಸ್ಟ್ ನನ್ನ ವಿಂಡೋ ತೆಗೆದುಬಿಟ್ಟು ನಾನು ಕೈ ಟಚ್ ಮಾಡ್ಬೋದು ಅನ್ನೋಂಗಿತ್ತು. ಅದೊಂಥರ ಫೀಲಿಂಗ್ ತುಂಬಾ ಚೆನ್ನಾಗಿತ್ತು ಮತ್ತು ಎಕ್ಸೈಟಿಂಗ್ ಆಗಿತ್ತು. ಆ ಥರ ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟು ಆ ಥರ ನೋಡಿದ್ದು. ಮೋಡಗಳೆಲ್ಲ ಹೋಗ್ತಿರುತ್ತೆ. ಆಮೇಲೆ ಇನ್ನೊಂದು ಸಲ ಏನಾಗುತ್ತೆ, ಒಂದೊಂದು ಸಲ ಹೇಗೆ ಕಾಣಿಸುತ್ತೆ ಅಂದರೆ, ಮೋಡ ಹಿಂಗೆ ಹೋಗ್ತಿರುತ್ತೆ, ಮೇಲೆ ದಟ್ಟವಾದ ಮೋಡ, ಕೆಳಗಡೆ ಒಂಥರ ಆವಿ ಅಂತ ಹೇಳ್ತಾರಲ್ಲ, ಫ್ಯೂಮ ಏನು ಇದ್ರಾಗೆ ಹೊಗೆ ಅನ್ನಂಗೆ ಕೆಳಗಡೆ ಒಂದು ಲೇಯರ್ ಹೋದಂಗೆ. ಅದೆಲ್ಲ ಒಂಥರ ಹೇಳೋದಕ್ಕಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೀವು ಯಾವಾಗಲಾದರೂ ಹೋಗಿದ್ದೀರಾ ಫ್ಲೈಟಲ್ಲಿ? ಎಲ್ಲಿಗೆ ಹೋಗಿದ್ರಿ?
ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚಾನ್ಸ್ ಇದ್ದರೆ ಹೋಗಿ ಬನ್ನಿ, ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿರುತ್ತೆ. ಫಸ್ಟು ಟ್ರಿಪ್ ಮಾಡಿದಾಗ ನನಗೂ ಭಯ ಆಯಿತು, ಟೇಕ್ ಆಫ್ ಆದಾಗ ಥಟ್ ಅಂತ ಮೇಲೆ ಹೋಗುತ್ತಲ್ಲ ಆಗ. ಆಮೇಲೆ ಈಗ ಏನಿಲ್ಲ, ಒಂದೊಂದು ಸಲ ಈಗ ನಾನು ಬೆಲ್ಟು ಹಾಕ್ಕೊಂಡಿರಲ್ಲ, ಇದು ಏನೂ ಅನಿಸಲ್ಲ ನೋಡಿ. ಇದು ನಂದು ಲ್ಯಾಂಡಿಂಗ್ ಆಗ್ತಾಯಿದೆ ಆಕ್ಲ್ಯಾಂಡಲ್ಲಿ. ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಅದೇನೇ ಸಮುದ್ರ. ಆಕ್ಲ್ಯಾಂಡ್ ಏರ್ಪೋರ್ಟಲ್ಲಿ ಅಷ್ಟೇನು ನನಗೆ ಇದಾಗಲಿಲ್ಲ, ಒಂದು ಶಾಪಿಂಗ್ಗಳು ಅಷ್ಟೇ. ಅದು ಬಿಟ್ಟರೆ ಅದೊಂದು ಫಸ್ಟ್ ಏರೋಪ್ಲೇನ್ ತೋರಿಸಿದ್ನಲ್ಲ ಅದು ಅಷ್ಟೇ. ಇನ್ನು ಮಿಕ್ಕದ್ದೆಲ್ಲ ನಾರ್ಮಲು ನೋಡಿ. ಇದು ಏನೋ ಹಾರ್ಬರ, ಇದು ಫೆರಿಗಳು ಅದೆಲ್ಲ ಇರುತ್ತಲ್ಲ ಆ ಥರ. ಇದು ಅದನ್ನು ಫೋಟೋ ತೊಗೊಂಡೆ. ಫೋಟೋಗಳಲ್ಲೇ ಒಂದೆರಡು ಮೂರು ಫೋಟೋ ತೊಗೊಂಡೆ ಏರ್ಪೋರ್ಟ್ ಒಳಗಡೆಯಿಂದನೇ. ನಾನು ಹೊರಗೆ ಬರುವಾಗ ನನ್ನ ಬ್ಲ್ಯಾಗ್ ಎಲ್ಲ ಕ್ಲೇಮ್ ಮಾಡಬೇಕಾಗಿತ್ತಲ್ಲ ಆಗ. ಇದು ಸಿಂಬಲ್ಲು ನಮ್ಮ ನ್ಯೂಜಿಲ್ಯಾಂಡು ಏರ್ಲೈನ್ಸ್ದು, ಅದು ಸಿಂಬಲ್ಲು ಒಂದು ನಿಂತಿತ್ತು, ಇನ್ನೊಂದು ಬರ್ತಾ ಇತ್ತು, ಅದು ಅಷ್ಟೇ. ಅಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.